ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಯೂಟ್ಯೂಬ್ ಚಾನಲ್, ಹಾಗೆಯೇ ಫೇಸ್ಬುಕ್ನಲ್ಲೂ ಬರ್ತದೆ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ತಾವು ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನನ್ನ ಎಲ್ಲ ವಿಶೇಷಗಳು ಕೂಡ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ತಾವು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ಮೋದಿ ಶಾ ಮುಖ ಮತ್ತು ಮುಖಭಂಗ ಅಂತ. ಎಸ್, ಚುನಾವಣೆಯ ದಿನ ಸಮೀಪಿಸ್ತಾ ಇದೆ. 3 ರಾಜಕೀಯ ಪಕ್ಷಗಳು ಕೂಡ ಚುನಾವಣೆಗೆ ಸನ್ನದ್ಧ ಆಗಿವೆ. ಇವತ್ತು ಆಡಳಿತಾರೂಢ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತಾ? ಈ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳು ಬರ್ತಾ ಇವೆ. ಆದರೆ ನೀವು ಸಾಧಾರಣವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ನೋಡಿದರೆ ನಮಗೆ ಒಂದು ಚಿತ್ರ ದೊರಕುತ್ತೆ. ಆ ಚಿತ್ರವೇ ಸತ್ಯ ಅಲ್ಲ ಅಂತ. ಸೊ ಪರಿಸ್ಥಿತಿ ಅದಕ್ಕಿಂತ ತುಂಬ ಭಿನ್ನವಾಗಿದೆ. ಒಂದು, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿಯವರ ಮುಖವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಇಳಿದಿದೆ. ಇನ್ನು ಯಾವುದೇ ವಿಚಾರಗಳು ಕೂಡ ಚುನಾವಣೆಯಲ್ಲಿ ಜಯವನ್ನು ತಂದುಕೊಡುವ ಸ್ಥಿತಿ ಇಲ್ಲ. ಬೊಮ್ಮಾಯಿಯವರ ಮುಖ ವರ್ಕೌಟ್ ಆಗಲ್ಲ. ಹಾಗೆಯೇ ಯಡಿಯೂರಪ್ಪನವರ ಮುಖ ಏನಿದೆ ಅದು ಈಗ ವರ್ಕೌಟ್ ಆಗುವ ಚಾನ್ಸಸ್ ಕಡಿಮೆ. ಆ ಮುಖವನ್ನು ಮುಂದಕ್ಕೆ ಬಿಟ್ಟಿಲ್ಲ. ಇನ್ನು ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಸರ್ಕಾರದ ವಿರೋಧಿ ಭಾವನೆ ಇದೆ. ಇದೆಲ್ಲ ಕೂಡ ಬಿ ಜೆ ಪಿಗೆ ವ್ಯತಿರಿಕ್ತವಾದ ಅಂಶಗಳಾಗಿವೆ. ಇಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಮೋದಿಯವರ ಮುಖವನ್ನು ಮುಂದಿಟ್ಟುಕೊಂಡು ಚುನಾವಣೆ ಗೆಲ್ಲುವ ಒಂದು ಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಸ್ಪಷ್ಟವಾದಂಥದ್ದು. ಆದ್ದರಿಂದ ಈ ಚುನಾವಣೆಯ ಜಯ ಮತ್ತು ಅಪಜಯ ಏನಿದೆ, ಯಾವುದೇ ಆಗಲಿ, ಅದರ ಸಂಪೂರ್ಣವಾದ ಹೊಣೆಗಾರಿಕೆ ಮೋದಿಯವರ ಮೇಲಿದೆ, ಅಮಿತ್ ಶಾ ಅವರ ಮೇಲಿದೆ. ಅಮಿತ್ ಶಾ ಮುಖ ಅದು ಮೊದಲ ಮುಖ ಅಲ್ಲ, ಮುಂದಿನ ಮುಖ, ಮುಂದಿರುವ ಮುಖ ಪ್ರಧಾನಿ ನರೇಂದ್ರ ಮೋದಿ ಅವರದ್ದೇ. ಅವರ ಮುಖವನ್ನು ಇಟ್ಟುಕೊಂಡು ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಕರ್ನಾಟಕವನ್ನು ಮೋದಿ ಒಂದು ತಮ್ಮ ತವರು ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಈಗಾಗಲೇ 5 ಬಾರಿ ಬಂದು ಹೋಗಿದ್ದಾರೆ. ನಾಳೆ ಮತ್ತೆ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಅವರ ಮುಖ ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಆದರೆ ಕರ್ನಾಟಕ ಅಂಥ ಸುಲಭದ ತುತ್ತಲ್ಲ ಅಂತ ಸಮೀಕ್ಷೆಗಳು ಕೂಡ ಹೇಳಿವೆ. ಬಿ ಜೆ ಪಿಗೆ ಅಂಥ ಸುಲಭವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಅಂಥ ಸ್ಥಿತಿಯಲ್ಲಿ ಅಪಜಯದಿಂದ ಜಯದೆರೆಗೆ ತಂದುಕೊಡುವುದೇನಿದೆ ಅದು ಮೋದಿಯವರಿಗೆ ಮಾತ್ರ ಅಂತ ಬಿ ಜೆ ಪಿ ಥಿಂಕ್ ಟ್ಯಾಂಕ್ ಯೋಚನೆ ಮಾಡಿ ಮೋದಿಯವರನ್ನೇ ಅಖಾಡಕ್ಕೆ ಇಳಿಸಿದೆ. ಮೋದಿ ಅಖಾಡಕ್ಕೆ ಇಳಿದಿದ್ದಾರೆ. ಮೋದಿಯವರು ತಮ್ಮ ಮುಖವನ್ನು ತೋರಿಸಿದರೆ ಜನ ತಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ನಂಬಿದ್ದಾರೆ. ಅದು ಅವರ ನಂಬಿಕೆ. ಹಾಗೆಯೇ ಅದು ಒಂದು ರೀತಿಯ ಅಹಂಕಾರ ಕೂಡ. ಅಂಥ ಅಧಿಕಾರ ಅಂಥ ಅಹಂಕಾರವನ್ನು ತರುತ್ತೆ. ಆದರೆ ಅಂತಹ ಅಹಂಕಾರ ಏನಿದೆ, ಆ ಅಹಂಕಾರ ಹೆಚ್ಚು ಕಾಲ ಉಳಿಯುವುದು ಕಷ್ಟ. ಈಗ ಬಿ ಜೆ ಪಿಯ ಸ್ಥಿತಿಯನ್ನು ನೋಡಿ. ದಿನದಿಂದ ದಿನಕ್ಕೆ ಬಿ ಜೆ ಪಿಯ ಪರಿಸ್ಥಿತಿ ಇದೆಯಲ್ಲ, ಅದು ಕೆಡ್ತಾನೆ ಇದೆ. ದಿನದಿಂದ ದಿನಕ್ಕೆ ಜನ ಚೀತು ಅನ್ನೋ ಬೈಯುವ ವಾತಾವರಣ ಬಿ ಜೆ ಪಿಯವರೇ ಸೃಷ್ಟಿ ಮಾಡ್ಕೊತಾ ಇದ್ದಾರೆ. ಸಿ ಟಿ ರವಿ ಸೀರೆ ಹಂಚಿದ್ದು ಮುಖ್ಯ ಅಲ್ಲ, ಭಾಳ ಕಾಂಗ್ರೆಸ್ನವರು ಹಂಚಿದ್ದಾರೆ. ಭಾಳಷ್ಟು ಜನ ಕಾಂಗ್ರೆಸ್ನವರು ಹಂಚಿದ್ದಾರೆ. ಆದರೆ ನೀವು ಕೊಟ್ಟ ಸೀರೆಯನ್ನು ಸುಟ್ಟು ಹಾಕಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದು ಹೊಸ್ತು.
ಅಂದರೆ ನೀವು ಕೊಡುವ ಇಂತಹ ಗಿಫ್ಟ್ಗಳೇನಿವೆ ಆ ಗಿಫ್ಟ್ಗಳು ಕೂಡ ನನಗೆ ಬೇಡ ಅಂಥೇಳಿ ಹೇಳುವಂಥ ಸ್ಥಿತಿ ನಿರ್ಮಾಣ ಆದದ್ದು. ಅದು ಸಿ ಟಿ ರವಿಯವರ ಕಾನ್ಸ್ಟಿಟ್ಯುಯೆನ್ಸಿಯಲ್ಲೇ ಚಿಕ್ಕಮಗಳೂರಿನಲ್ಲೇ ಭಕ್ತರಹಳ್ಳಿ ಮತ್ತು ಇನ್ನೊಂದು ಹಳ್ಳಿಯಲ್ಲಿ ಅದು ವಿಡಿಯೋ ವೈರಲ್ ಆಗಿದೆ. ಅಂದರೆ ಸಾಮಾನ್ಯ ಜನರಿಗೆ ಎಂಥ ಮನಸ್ಸಿದೆ, ಅವ್ರ ಮನಸ್ಥಿತಿ ಎಂಥದ್ದು ಅನ್ನೋದನ್ನು ಇದು ತೋರಿಸಿಕೊಡುತ್ತೆ. ಅಂದರೆ ಜನ ಪ್ರತಿಭಟಿಸುವವರೆಗೆ ಹೋಗಿದ್ದಾರೆ. ಅದ್ರ ಜೊತೆಗೆ ಅವ್ರು ಕೇಳುವ ಪ್ರಶ್ನೆಗಳು, ಕೊರೋನಾ ಸಂದರ್ಭದಲ್ಲಿ ನೀವು ಸಹಾಯಕ್ಕೆ ಬಂದಿಲ್ಲ, ಹೆಲ್ಪ್ ಮಾಡಿಲ್ಲ, ಈ ಸೀರೆ ಹಚ್ಚಕ್ಕೆ ಬರ್ತೀರಾ. ಸೊ ಇದು ಅಪಾಯಕಾರಿಯಾದ್ದು ಬಿ ಜೆ ಪಿಗೆ. ಹಂಚೋದು ಬಿಡಿ, ನಾನು ಹೇಳಿದಾಗ ಹಂಚ್ತಾರೆ, ರಾಜಕಾರಣ ಇವತ್ತು ಆ ಸ್ಥಿತಿಗೆ ಬಂದಿದೆ. ಆದರೆ ಜನ ಪ್ರತಿಭಟನೆ ವ್ಯಕ್ತಪಡಿಸಿದ್ದು, ಸೀರೆಯನ್ನು ಸುಟ್ಟಿದ್ದು, ಅಂದರೆ ಜನ ಸಿಡಿದೇಳ್ತಾ ಇದ್ದಾರೆ ಈ ಒಂದು ಸರ್ಕಾರದ ವಿರುದ್ಧ. ಅದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಎರಡನೇ ಹತಾಶೆ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಗಮನಿಸಿ. ಸಂಸತ್ ಸದಸ್ಯರು ಅವರು ಕೋಲಾರದವರು ಮುನಿಸ್ವಾಮಿ ಅಂತೆ. ಅವರು ಯಾವ ಸೀಮೆ ಮುನಿನೋ ಸ್ವಾಮಿನೋ ಗೊತ್ತಿಲ್ಲ. ಅವರು ಮಹಿಳೆಯ ಒಬ್ಬಳ ಹತ್ರ ನೀವು ಕುಂಕುಮ ಯಾಕೆ ಇಟ್ಕೊಳ್ಳಿದ್ರ ಅಂತ ಕೇಳ್ತಾಳೆ ಬಹಿರಂಗವಾಗಿ, ಸಾರ್ವಜನಿಕವಾಗಿ. ನೀನು ಕುಂಕುಮವನ್ನು ಇಟ್ಕೊಂಡಿಲ್ಲ, ನಿನ್ನ ಗಂಡ ಬದುಕಿದ್ದಾರೆ, ಏನು ನೀನೇನೋ ಈ ಹೆಸರು ಇಟ್ಕೊಂಡಿದ್ಯಾ, ಹಿಂದೂ ಹೆಸರನ್ನ, ನೀನೇನೋ ಬೇರೆ ಇದಕ್ಕೆ ಮತಾಂತರ ಆಗಿದೆಯಾ ಅಂತ ಬಹಿರಂಗವಾಗಿ ಪ್ರಶ್ನಿಸ್ತಾರೆ. ಇದಕ್ಕೂ ಕೂಡ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಎಲ್ಲೆಡೆ ಪ್ರತಿಭಟನೆ ವ್ಯಕ್ತ ಇದೆ. ಮಹಿಳೆಯರಿಗೆ ಸಿಟ್ಟು, ರೋಷ, ಆಕ್ರೋಶ ಎಲ್ಲವನ್ನೂ ಕೂಡ ಮಹಿಳಾ ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಅದು ಎಲ್ಲೆಡೆಗೆ ಸ್ಪ್ರೆಡ್ ಆಗುತ್ತೆ. ಅದರ ಜೊತೆಗೆ ಇವರ ಹಿಂದುತ್ವದ ಮಾದರಿ ಏನಿದೆ ಆ ಮಾದರಿಯನ್ನು ಜನ ತಿರಸ್ಕರಿಸ್ತಿದ್ದಾರೆ. ಅಂದರೆ ಕರ್ನಾಟಕದ ಜನ ಉತ್ತರ ಪ್ರದೇಶದ ಜನ ಅಲ್ಲ. ಇದು ಕೂಡ ಜನ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸುವಂಥದ್ದು ವಿಧಾನ. ಒಂದೆಡೆ ಸಾಮಾನ್ಯ ಮತದಾರ ವ್ಯಕ್ತಪಡಿಸುವ ಸಿಟ್ಟು, ಇನ್ನೊಂದೆಡೆ ಮಹಿಳೆಯರಿಗೆ ಬಂದಿರುವ ಸಿಟ್ಟು. ಆ ಸಿಟ್ಟನ್ನು ಶಮನಗೊಳಿಸುವುದಕ್ಕೆ ಸಾಧ್ಯ ಇಲ್ಲದ ಒಂದು ಸ್ಥಿತಿ ಏನಿದೆ ಅದು ನಿರ್ಮಾಣ ಆಗಿದೆ. ಆ ಹತಾಶೆಯಿಂದಲೇ ಹೇಳಿಕೆಗಳು ಬರ್ತಾ ಇವೆ. ಆರ್ ಅಶೋಕ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಾಯಕರೇ ಇಲ್ಲ, 50 ಸೀಟ್ರ ಮೇಲೆ ಬರಲ್ಲ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರು ಯಾರೂ ನಾಯಕರಲ್ವಾ? ನೀವು ಒಬ್ಬ ನಾಯಕ ಅಂತ ಹ್ಯಾಕ್ ಕನ್ಸಿಡರ್ ಮಾಡ್ತೀರಿ? ಸಿದ್ದರಾಮಯ್ಯ ನಾಯಕರಲ್ವಾ? ಡಿ ಕೆ ಶಿವಕುಮಾರ್ ನಾಯಕರಲ್ವಾ? ಎಚ್ ಡಿ ಕುಮಾರಸ್ವಾಮಿ ಅವರು ನಾಯಕರಲ್ವಾ? ಎಚ್ ಡಿ ದೇವೇಗೌಡರು ನಾಯಕರಲ್ವಾ? ಅವರು ಯಾರೂ ನಾಯಕರಲ್ಲ, ನೀವೊಬ್ಬರೇ ನಾಯಕರ. ಹಾಗಿದ್ರೆ ನಾಯಕರು ಅನ್ನುವುದಕ್ಕೆ ನಿಮ್ಮ ವ್ಯಾಖ್ಯಾನ ಏನು? ಡೆಫಿನೇಷನ್ ಏನು ನಿಮ್ಮದು? ಒಬ್ಬರು ನಾಯಕರು, ಒಬ್ಬರು ನಾಯಕರಲ್ಲ ಅಂತ ಯಾವ ಆಧಾರದಲ್ಲಿ ನೀವು ಹೇಳ್ತೀರಿ? ಹಾಗೆಯೇ ಬೆಳಗಾವಿಯಲ್ಲಿ ವೈಮನಸ್ಸು ಬಹಿರಂಗಗೊಂಡಿದೆ. ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಅಲ್ಲಿ ಮೂಲ ನಿವಾಸಿಗಳು ಧ್ವನಿ ಎತ್ತಿದ್ದಾರೆ ಬಹಿರಂಗವಾಗಿ. ಇದೆಲ್ಲ ಬಿ ಜೆ ಪಿಗೆ ಹೊಸತು ಅಂತ. ಬಿ ಜೆ ಪಿಲಿ ಯೂಸುವಲಿ ಇಂಥದಕ್ಕೆಲ್ಲ ಬಹಿರಂಗವಾದ ಹೇಳಿಕೆಗಳನ್ನೆಲ್ಲ ನೀಡಲ್ಲ, ಆದರೆ ನೀಡ್ತಾ ಇದ್ದಾರೆ. ಬಿ ಜೆ ಪಿಯ ಅಂತಃಕಲಹ ಹೊರಗಡೆ ಬರ್ತಾ ಇದೆ. ಈ ನಡೆ ಹಲವು ಸಚಿವರುಗಳು, ಶಾಸಕರುಗಳು ಕಾಂಗ್ರೆಸ್ ಸೇರ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಸೋಮಣ್ಣನ ಅವರ ಹೆಸರು ಏನಿದೆ ಅದು ಚರ್ಚೆಗೆ ಒಳಗಾಗಿದೆ. ನಾರಾಯಣಗೌಡರು ಸೈಡ್ ವಿಂಗ್ನಲ್ಲಿ ನಿಂತಿದ್ದಾರೆ. ಇನ್ನು ಯಾವ ಶಾಸಕರು, ಸಚಿವರುಗಳು ಪಕ್ಷವನ್ನು ತೊರೆಯಬೇಕು ಅಂತ ಆಲೋಚನೆ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಮೋದಿಯವರು ನಾಯಕತ್ವವನ್ನು ವಹಿಸಿದ್ದಾರೆ. ಅದು ಮೋದಿ ಟೀಮ್. ಈಗ ಇವು ಕ್ಯಾಪ್ಟನ್ ಮೋದಿಯವರ ಟೀಮ್ ಈ ರೀತಿ ದಯನೀಯ ಸ್ಥಿತಿಯಲ್ಲಿ ಇದೆ. ಮೋದಿಯವರ ಟೀಮ್ ಕ್ಯಾಪ್ಟನ್ ಹೇಗೆ ಇರಲಿ, ನಿಮ್ಮ ಟೀಮ್ ಮೇಟ್ ಸರಿ ಇಲ್ಲ ಅಂತಂದರೆ ಪರಿಸ್ಥಿತಿ ಗಾನ್ ಟು ಡಾಗ್ಸ್. ಇಲ್ಲಿ ಹಾಗೆ ಆಗಿದೆ. ಈಗ ಕ್ಯಾಪ್ಟನ್ ಒಬ್ಬರೇ ಗೆಲ್ಲಿಸಬೇಕು ಟೀಮನ್ನು.
ಜಯವನ್ನು ತಂದಿಡಬೇಕು. ಬೇರೆಯವರಿಗೆ ಆ ಶಕ್ತಿ ಇಲ್ಲವೇ ಇಲ್ಲ. ಉಳಿದವರೆಲ್ಲ ಆ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅವ್ರಿಗೆ ಬ್ಯಾಟಿಂಗ್ ಮಾಡೋಕ್ಕೂ ಬರ್ತಾಯಿಲ್ಲ, ಬಾಲಿಂಗ್ ಮಾಡೋಕ್ಕೂ ಬರ್ತಾಯಿಲ್ಲ. ಅವರು ಫಾಸ್ಟ್ ಬಾಲಿಂಗೂ ಅಲ್ಲ, ಈ ಕಡೆ ಸ್ಪಿನ್ನೂ ಅಲ್ಲ. ಬಾಲ್ ಒಗಿತಾರೆ ಅಷ್ಟೇ, ಆ ರೀತಿ ಇದ್ದಾರೆ. ಬ್ಯಾಟಿಂಗ್ ಮಾಡೋದಕ್ಕಂತೂ ಬರೋದಿಲ್ಲ. ಸೆಂಚುರಿ ಹೊಡೆಯೋದು ಹಾಳ ಹೋಗಲಿ, ಈ ಟೀಮ್ ಮೇಟ್ಗಳು ಎಲ್ಲ 0ಗೆ ಔಟ್ ಆಗುವಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಇಂಥ ಒಂದು ಟೀಮ್ ಇಟ್ಟುಕೊಂಡು ಮೋದಿಯವರು ಹೇಗೆ ಗೆಲ್ತಾರೆ? ಈ ಸಂಕಷ್ಟದಿಂದ ಬಿ ಜೆ ಪಿಯನ್ನು ಮೋದಿಯವರು ಹೇಗೆ ಪಾರು ಮಾಡ್ತಾರೆ? ಮೋದಿ ಮ್ಯಾಜಿಕ್ ಅನ್ನುವುದೇನಿದೆ ಅದು 2014 ನಂತರ ಬಂದಂಥ ಮ್ಯಾಜಿಕ್ಕು. ಆ ಮ್ಯಾಜಿಕ್ ವರ್ಕೌಟ್ ಆಗುವ ಯಾವುದೇ ಲಕ್ಷಣಗಳು ಕೂಡ ಇವತ್ತಿನ ದಿನ ಕಾಣ್ತಾ ಇಲ್ಲ. ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಏನಿದೆ ಅದು ಕುಸಿತಾ ಇದೆ. ಆದ್ದರಿಂದ ಮೋದಿಯವರ ಮುಂದೆ ಇರುವುದು ಬಹುದೊಡ್ಡ ಸವಾಲು ಬಿ ಜೆ ಪಿಯನ್ನು ಗೆಲ್ಲಿಸೋದು. ಒಂದೊಮ್ಮೆ ಗೆಲ್ಲಿಸೋಕ್ಕೆ ಸಾಧ್ಯ ಆಗದಿದ್ದರೆ, ಈಗಿನ ವಾತಾವರಣ ಆಗಿದೆ, ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್? ಮೋದಿಯವರ ಮುಖವನ್ನು ಇಟ್ಟುಕೊಂಡು ಅವರಿಗೆ ಮುಖಭಂಗ ಉಂಟಾಗುವಂಥ ಒಂದು ವಾತಾವರಣ ಸೃಷ್ಟಿ ಆಗತ್ತಾ? ಆ ಸಾಧ್ಯತೆಗಳು ಇವತ್ತು ಹೆಚ್ಚಾಗಿ ಕಾಣ್ತಾ ಇದೆ. ಒಂದೊಮ್ಮೆ ಕರ್ನಾಟಕ ವಿಧಾನಸಭೆಯಲ್ಲಿ ಬಿ ಜೆ ಪಿ ಸೋತರೆ ಅದರ ಹೊಣೆಗಾರಿಕೆ ಪ್ರಧಾನಿ ನರೇಂದ್ರ ಮೋದಿಯವರದೇ, ಇನ್ಯಾರ್ದು ಅಲ್ಲ. ಜೊತೆಗೆ ಅಮಿತ್ ಶಾ ಬೇಕಾದ್ರೆ ಇಟ್ಟುಗಳಿಗೆ, ಅದು ಒಂದೇ ಜೊತೆ. ಅದು ದೂರಗಾಮಿ ಪರಿಣಾಮವನ್ನು ಬೀರಬಲ್ಲದು ಅಂತ. ದೂರಗಾಮಿ ಅಂದರೆ ಎಲ್ಲಿವರೆಗೆ? ಮುಂದಿನ ವರ್ಷ ಬರುವ ಲೋಕಸಭಾ ಚುನಾವಣೆಯವರೆಗೆ. ಒಮ್ಮೆ ಈ ರಾಜಕಾರಣದಲ್ಲಿ ಈ ಸೋಲು ಅನ್ನೋದು ಬಂದರೆ ಹಾಗೇ ಅದು ಸರಮಾಲೆ. ಅದು ಒಂದು ಚುನಾವಣೆಯ ಫಲಿತಾಂಶದ ಸೋಲು ಇನ್ನೊಂದು ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದು ಮುಂಬರುವ ಉಳಿದು ರಾಜ್ಯಗಳ ಚುನಾವಣೆ, ತೆಲಂಗಾಣದಿಂದ ಹಿಡಿದು ಮಧ್ಯಪ್ರದೇಶದವರೆಗೆ ಇದೆಯಲ್ಲ, ಅದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದರಂತೆ 2024 ಲೋಕಸಭಾ ಚುನಾವಣೆಯ ಮೇಲೂ ಅದು ಪರಿಣಾಮ ಬೀರುವುದು ನಿಶ್ಚಿತ. ಯಾರೂ ಅದನ್ನು ತಪ್ಪಿಸುವುದು ಸಾಧ್ಯ ಇಲ್ಲ. ಅದರಿಂದ ಈಗ ಮೋದಿಯವರು ಯೋಚನೆ ಮಾಡಬೇಕಾದ್ದು, ತಾವು ನಾಯಕತ್ವ ವಹಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ಕೇವಲ ಮೋದಿ ಮುಖವನ್ನು ಇಟ್ಟುಕೊಂಡು ಚುನಾವಣಾ ಕಣಕ್ಕೆ ಇಳಿಯುವುದು ಬಿ ಜೆ ಪಿ ದೃಷ್ಟಿಯಿಂದಲೂ ಅಪಾಯಕಾರಿ. ಯಾವಾಗ ಮೋದಿ ಮುಖ ವರ್ಕೌಟ್ ಆಗಲ್ವೋ, ಮುಖ ಹೋಗಿ ಮುಖಭಂಗವಾಗುವ ವಾತಾವರಣ ಸೃಷ್ಟಿಯಾಗುತ್ತೋ ಆಗ ಅದು ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತೆ. ಅದು ಬಿ ಜೆ ಪಿಯ ಸೋಲಿನ ಸರಮಾಲೆಯ ಮೊದಲ ಹೆಜ್ಜೆ ಆಗಬಹುದು. ಆ ಕಾರಣಕ್ಕೆ ಮೋದಿ ಬಳಗ ಏನಿದೆ, ಥಿಂಕ್ ಟ್ಯಾಂಕ್ ಏನಿದೆ, ಅದು ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂಪೂರ್ಣ ತಮ್ಮ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಕ್ಕಿಂತ ಬದಲಾಗಿ ಬೇರೆ ಯಾವ್ದಾದ್ರು ಸ್ಕೇಪ್ ಗೋಟ್ಗಳನ್ನು ಅವರು ಸಿದ್ಧಪಡಿಸಬೇಕಾಗಿತ್ತೆ. ಹಾಗೆಯೇ ಈ ಬಲಿ ಕೊಡೋದಕ್ಕೆ ನಮ್ಮಲ್ಲಿ ಇಟ್ಟಿರ್ತಾರೆ. ಈಗ ಇಲ್ಲಿ ಬಲಿ ಕೊಡೋದಕ್ಕೆ ಯಾರೂ ಇಲ್ಲ. ಯಾಕೆಂದರೆ ಸಂಪೂರ್ಣ ಜವಾಬ್ದಾರಿ ಮೋದಿಯವರಾದ್ದರಿಂದ ಬೇರೆಯವರು ಬಲಿಪಶು ಆಗುವ ಸಾಧ್ಯತೆ ತುಂಬ ಕಡಿಮೆ. ಅವರೇ ಅದಕ್ಕೆ ಜವಾಬ್ದಾರರಾಗಬೇಕಾಗತ್ತೆ. ಸೊ ಇಂಥ ಸನ್ನಿವೇಶ ಇದೆ. ಅದಕ್ಕೇ ನಾನು ಇದಕ್ಕೆ ಮುಖ ಮತ್ತು ಮುಖಭಂಗ ಅಂತ ಕರೆದಿದ್ದೇನೆ. ಮುಖ ತೋರಿಸಿ ಮುಖಭಂಗಕ್ಕೆ ಒಳಗಾಗುವ ಒಂದು ವಾತಾವರಣ ಸೃಷ್ಟಿಯಾಗುತ್ತಾ ಇದೆಯಾ ಅನ್ನೋದು ನನ್ನ ಅನುಮಾನ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.